ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ, ಜೊತೆಗೆ ಶೂಟಿಂಗ್ ಕೂಡ ಇತ್ತು ಇವತ್ತು. ಹಾಗಾಗಿ ಬೆಳಗ್ಗೆ 5:30ಗೆ ಎದ್ಬಿಟ್ಟು ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ. ಆ್ಯಂಡ್ ಹಾಲು ತುಂಬಬೇಕಿತ್ತು, ಸೊ ಅದನ್ನು ಕಾಯಿಸ್ಕೊಂಡೆ ಕುಡಿಯೋಣ ಅಂದ್ಬಿಟ್ಟು. ಆ್ಯಂಡ್ ಒಂದು ಬಾಕ್ಸಲ್ಲಿ ನಾನು ದಾಳಿಂಬೆ ಮತ್ತು ಹೆಸರು ಕಾಳನ್ನ ನೆನೆಸಿಟ್ಟು ಸ್ವಲ್ಪ ಮೊಳಕೆ ಬಂದಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆರೆಂಜ್ ತೊಗೊಂಡಿದ್ದೀನಿ, ಜೊತೆಗೆ ಪೈನಾಪಲ್ ತೊಗೊಂಡು ಬಂದಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹುಡುಗರಿಗೆ ತಿಂಡಿ ಕೊಡೋಣ ಅಂದ್ಬಿಟ್ಟು ತಿಂಡಿ ಇಟ್ಕೊಂಡಿದ್ದೀನಿ ಕೂಡ. ಆ್ಯಂಡ್ ಬಿಸಿ ಬಿಸಿ ಒಂದು ಲೋಟ ಹಾಲು ಕುಡಿದೆ. ಆ್ಯಂಡ್ ಅಕ್ಕಿ ಕೊಟ್ಟಿದ್ಲು ಪಕ್ಷಿಗಳಿಗೆ ಹಾಕು ಅಂತ ಅಂದ್ಬಿಟ್ಟು, ಸೊ ಅದನ್ನು ಎರಡೂ ಕಡೆ ಸ್ಪ್ರೆಡ್ ಮಾಡ್ತೀನಿ. ಸೊ ಈಸಿ ಆಗುತ್ತೆ, ಯಾವ ಕಡೆ ಬಂದರೂ ಅವ್ರಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಗಿಡಗಳಿಗೆಲ್ಲ ನೀರು ಹಾಕಿರಲಿಲ್ಲ, ಆಲ್ಮೋಸ್ಟ್ ಒಂದು 3-4 ಡೇಸ್ ಆಗಿಬಿಟ್ಟಿತ್ತು. ಅದಕ್ಕೆ ನೀರು ಹಾಕಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಶೂಟಿಂಗ್ ಕಡೆ ಹೊರಟಿದ್ದಾಯಿತು. ಆ್ಯಂಡ್ ಸೂರ್ಯಂಗೆ ಒಂದು ನಮಸ್ಕಾರನೂ ಮಾಡಿಕೊಂಡು ಮೇಕಪ್ ಸ್ವಲ್ಪ ಆಚೆ ಹೆಚ್ಚಾಗಿತ್ತು, ಯಾಕಂದರೆ ನನ್ನ ಸ್ಕಿನ್ ಬರ್ನ್ ಆಗಿತ್ತಲ್ವ. ಪಾಪ ಮೇಕಪ್ಪನ್ನು ಅದೇ ಹೇಳ್ತಾ ಇತ್ತು, ತುಂಬ ಡ್ರೈ ಆಗಿಬಿಟ್ಟಿದೆ ಸ್ಕಿನ್ನು ಅಂತ ಅಂದ್ಬಿಟ್ಟು. ಇವತ್ತು ಸ್ಕೂಲಲ್ಲಿ ಶೂಟಿಂಗ್ ಇತ್ತು. ಆ್ಯಂಡ್ ನಮ್ಮ ಹೇರ್ ಸ್ಟೈಲಿಸ್ಟ್ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾನೇ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡೆ, ಹೆಂಗೋ ಕಚಾಪಿಚ್ಚಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಡೀ ದಿನ ನಂದು ಏನು ಪೋರ್ಷನ್ ಇತ್ತು ಎಲ್ಲನೂ ಔಟ್ಡೋರ್ ಆಗಿತ್ತು. ಗಾಡ್ ಲಿಟ್ರಲಿ ಹೆಂಗೆ ಆಗ್ತಿತ್ತು ಅಂತಂದರೆ, ಆಲ್ಮೋಸ್ಟ್ ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿದ್ದು 3 ಗಂಟೆಗೆ ಮುಗೀತು ಅಂತ ಅನಿಸುತ್ತೆ. ಊಟ ಗಿಟ ಎಲ್ಲ ಸೇರಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಯಿತಾ. ಆ್ಯಂಡ್ ನನ್ನ ಜಾನು ಥರ ಒಬ್ಬ ತಮ್ಮನ ನೋಡಿದೆ, ಎಷ್ಟು ಮುದ್ದಾಗಿದ್ದಾನೆ ನೋಡಿ ಅವನು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವನ್ನ ನೋಡಿಬಿಟ್ಟು. ಆ್ಯಂಡ್ ಶೂಟಿಂಗ್ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 4 o'clock ಆಗಿತ್ತು. ಐ ವಾಸ್ ಸೋ ಲಕ್ಕಿ ಅಂತ ಅನ್ನಿಸ್ತು ಇವತ್ತಿನ ದಿನ, ಬಿಕಾಸ್ ಬೇಗ ಬಿಟ್ರು ಅಂತ ಅಂದ್ಬಿಟ್ಟು. ಬಿಸಿಲಲ್ಲಿ ಎದ್ದಿದ್ದಕ್ಕೆ ಕಣ್ಣೆಲ್ಲ ಉರಿತಿತ್ತು, ಫುಲ್ ತಲೆಭಾರ. ಮನೆಗೆ ಬಂದಿದ್ದೇನೆ, ಡ್ರೆಸ್ ಚೇಂಜ್ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದು, ಮತ್ತೆ ಎದ್ದಿದ್ದೆ ಆಲ್ಮೋಸ್ಟ್ ಒಂದು 7 o'clock ಅಂತ ಅನ್ಕೊಳ್ಳಿ. ಸೊ ಇದೇ ಇವತ್ತಿನ ವಿಡಿಯೋ. ಓಕೆ ಬಾಯ್.